ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಒಂದು ಬಿಂದಿಗೆ ಅಥವಾ ಒಂದು ಕಳಶ ಇಟ್ಟು ಯಾವ ರೀತಿ ಲಕ್ಷ್ಮಿಗೆ ಸೀರೆ ಉಡಿಸ್ಬೋದು ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಮತ್ತು ಯೂಸ್ಫುಲ್ ಆಗ್ಬೋದು ಅಂತೇಳಿ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಮೊದಲಿಗೆ ನಾನು ಸೆರಗು ಪಾಟನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು 1 ರಿಂದ 1.5 ಮೀಟರಷ್ಟು ನಾನು ಸೆರಗನ್ನು ರೆಡಿ ಮಾಡಿ ಇಟ್ಕೊಳ್ತೀನಿ. ತುಂಬ ಜಾಸ್ತಿ ಮಾಡ್ಕೊಳ್ಳೋದಿಲ್ಲ, ಯಾಕೆಂದರೆ ಅದು ಅಷ್ಟೊಂದು ಅವಶ್ಯಕತೆ ಇರಲ್ಲ. 1 ಮೀಟರಿಂದ 1.5 ಮೀಟರಷ್ಟು ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಿಷ್ಟು ರೆಡಿ ಆದಮೇಲೆ ನಾನು ನೆರಿಗೆ ಪಾಟನ ಕೂಡ ರೆಡಿ ಮಾಡ್ಕೊಳ್ತೀನಿ. ಅದಕ್ಕೆ ಸೀರೆನ ಸ್ಟಾರ್ಟಿಂಗ್ ಏನಿದೆ ಅಲ್ವಾ, ಅಲ್ಲಿಂದ ನಾನು ನೆರಿಗೆಗಳನ್ನ ಮಾಡ್ಕೊಂಡು ಬರ್ತೀನಿ. ಸೊ ನೆರಿಗೆ ಮಾಡೋದಕ್ಕೆ ನಾವು ಯೂಶ್ವಲಾಗಿ ಸ್ಯಾರಿ ಉಡುವಾಗ ಯಾವ ರೀತಿ ನೆರಿಗೆ ಮಾಡ್ತೀವಲ್ಲ, ಅದೇ ರೀತಿ ಮಾಡಿದ್ರೆ ನನಗೆ ಇದಕ್ಕಿಂತ ಅದು ಈಸಿ ಆಗುತ್ತೆ ಅಂತೇಳಿ ನನಗೆ ಅನಿಸಿದೆ. ಬಟ್ ಇಲ್ಲಿ ವಿಡಿಯೋದಲ್ಲಿ ನಾನು ತೋರಿಸೋದಕ್ಕೋಸ್ಕರ ಕೂತ್ಕೊಂಡು ನೆರಿಗೆಗಳನ್ನ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು ಕೈ ಎಳ್ತಷ್ಟು ಇಟ್ಕೊಂಡು ನೆರಿಗೆಗಳನ್ನ ಮಾಡಿಕೊಂಡು ಒಂದು 4 ರಿಂದ 5 ಪ್ಲೀಟ್ಸ್ ಆದಾಗ ಅದಕ್ಕೆ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ತಾ ಬರ್ತೀನಿ. ಅದರಿಂದ ಏನು ಗೊತ್ತಾ, ನಮಗೆ ತುಂಬ ನೆರಿಗೆಗಳನ್ನ ಹಿಡಿದಿಟ್ಕೊಳ್ಳೋವಾಗ ಕೈ ನೋವು ಆಗೋದಿಲ್ಲ, ಅಥವಾ ಅದು ನೆರಿಗೆಗಳು ಮಾಡುವಾಗ ಬಿಟ್ಟೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದು ಕೂಡ ಆಗೋದಿಲ್ಲ, ಸೆಕ್ಯೂರ್ ಆಗಿರುತ್ತೆ ಅಂಥೇಳಿ ಒಂದು 4 ರಿಂದ 5 ನೆರಿಗೆ ಮಾಡಿ ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡಿಕೊಂಡ್ರೆ ಬೆಸ್ಟು. ನನಗೆ ಈ ರೀತಿ ನೆರಿಗೆ ಮಾಡೋದಕ್ಕಿಂತ ಪರ್ಸ್ನಲಾಗಿ ನಿಂತ್ಕೊಂಡು ನೆರಿಗೆ ಮಾಡೋದು ತುಂಬಾ ಈಸಿ ಅನ್ನಿಸ್ತು. ಅದಾದಮೇಲೆ ಪೂರ್ತಿಯಾಗಿ ನಮಗೆ ಏನು ನಾವು ಸೆರಗು ಪಾಟನ್ನು ರೆಡಿ ಮಾಡಿಟ್ಕೊಂಡಿದ್ದೀವಲ್ವ, ಅದಕ್ಕಿಂತ ಒಂದು 1/2 ಮೀಟರಷ್ಟು ಕಮ್ಮಿ ಆಗೋವರೆಗೂ ನಾನು ನೆರಿಗೆಗಳನ್ನ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 10 ರಿಂದ 12 ನೆರಿಗೆ ಬಂದಿತ್ತು ಅಂತ ಅಂದ್ಕೊಳ್ತೀನಿ. ಅದಾದಮೇಲೆ ನಾನು ಈ ರೀತಿ ಬಾರ್ಡರ್ ಎಡ್ಜಸ್ ಇರುತ್ತೆ ನೋಡಿ, ಅಲ್ಲಿಗೆ ನೆರಿಗೆಗಳನ್ನ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಈವನ್ ಆಗಿರುತ್ತೆ, ನೆರಿಗೆಗಳೆಲ್ಲ ಈವನ್ ಆಗಿರುತ್ತೆ, ಮೇಲೆ ಕೆಳಗೆ ಆಗೋದಿಲ್ಲ. ಸೊ ನೆರಿಗೆಗಳು ಈವನ್ ಆಗಿರುತ್ತೆ. ಅದೇ ರೀತಿ ಎರಡೂ ಸೈಡ್ ನಾನು ಪಿನ್ಗಳನ್ನ ಹಾಕಿ ಮತ್ತು ಮಧ್ಯದಲ್ಲೂ ಕೂಡ ನಾನು ಪಿನ್ ಹಾಕಿ ಸೆಕ್ಯೂರ್ ಮಾಡಿ ಇಟ್ಕೊಳ್ತೀನಿ. ಸೊ ಇದಿಷ್ಟು ಮಾಡಿದ್ರೆ ದೇವಿಗೆ ನಾವೇನು ಸೀರೆ ಉಡಿಸ್ತೀವಲ್ವ ಅದು ಪೂರ್ತಿಯಾಗಿ ರೆಡಿಯಾಗಿರುತ್ತೆ. ಸೊ ನೋಡ್ಬೋದು, ಈ ರೀತಿಯಾಗಿ ಒಂದಿನ ಮುಂಚೆನೇ ನಾವು ರೆಡಿ ಮಾಡಿ ಇಟ್ಕೊಂಡ್ರೂ ಕೂಡ ಹಬ್ಬದ ದಿನ ನಾವೇನು ಹಿಂದಿನ ದಿನ ಸೀರೆ ಉಡಿಸ್ತೀವಲ್ವ ಆವಾಗ ಈಸಿಯಾಗಿ ಸೀರೆನ ಉಡಿಸ್ಬೋದು. ಇನ್ನು ಅಪ್ಪರ್ ಪಾರ್ಟ್ ಮಾಡುವಾಗ ನಾನು ಮೊದಲಿಗೆ ತೋಳುಗಳನ್ನ ಫಿಟ್ ಮಾಡಬೇಕಲ್ವ, ಸೊ ಅದಕ್ಕೆ ನಾವು ಬ್ಲೌಸ್ ಪೀಸನ್ನು ಅಟ್ಯಾಚ್ ಮಾಡಬೇಕು. ಇದಕ್ಕೆ ನಾವು ಸೀರೆದೇ ಯಾವ್ದಾದ್ರು ಬ್ಲೌಸ್ ಪೀಸನ್ನು ಅಟ್ಯಾಚ್ ಮಾಡ್ಬೋದು, ಅಥವಾ ಅದಕ್ಕೆ ಯಾವ್ದಾದ್ರು ಮ್ಯಾಚ್ ಆಗೋ ಥರ ಬ್ಲೌಸ್ ಪೀಸನ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ಬೋದು. ಈ ರೀತಿ ನಾನು 3 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಏನು ಕ್ಲೋಸ್ ಫೋಲ್ಡ್ ಇದೆಯಲ್ಲ ಅದನ್ನು ಮೇಲೆ ಇಟ್ಕೊಂಡಿದ್ದೀನಿ, ಓಪನ್ ಇರೋದನ್ನು ಕೆಳಗಡೆ ಇಟ್ಕೊಂಡು ಬ್ಲೌಸ್ನ ಎಡಭಾಗಕ್ಕೆ ಅಂದರೆ ನಮ್ಮ ಲೆಫ್ಟ್ ಸೈಡಿಗೆ ದೇವಿಯ ಬಲಭಾಗದ ಹಸ್ತವನ್ನು ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ದೊಡ್ಡ ಪಿನ್ ಯೂಸ್ ಮಾಡಿರೋದ್ರಿಂದ ಒಂದೇ ಪಿನ್ನನ್ನು ಹಾಕಿರೋವಂಥದ್ದು. ಇನ್ನು ಬ್ಲೌಸ್ನ ಬಲಭಾಗ ಅಂದರೆ ನಮ್ಮ ಬಲಭಾಗಕ್ಕೆ ಏನು ಬ್ಲೌಸ್ ಇರುತ್ತೆ ಅದಕ್ಕೆ ದೇವಿಯ ಎಡಭಾಗದ ತೋಳನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ಬ್ಲೌಸ್ನ 2 ಎಡ್ಜಸ್ಗೂ 2 ತೋಳುಗಳನ್ನ ಸೇರಿಸಿ ಇಟ್ಕೊಳ್ಬೇಕು. ಸೊ ಈ ರೀತಿ ರೆಡಿ ಮಾಡ್ಕೊಂಡಾದಮೇಲೆ ಒಂದು ಕಳಶನ ತೊಗೊಂಡು ಅದಕ್ಕೆ ಒಂದು ಕೋಲನ್ನು ಕಟ್ಕೊಳ್ತಾ ಇದ್ದೀನಿ. ಸೊ ಕೋಲನ್ನು ಕಟ್ಟಿ ಆದಮೇಲೆ ನಾನೇನು ಹಸ್ತಗಳನ್ನ ಬ್ಲೌಸ್ ಪೀಸ್ಗೆ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಈ ರೀತಿ ಮುಂದೆಯಿಂದ ಇಟ್ಕೊಂಡು ಆ ಕಡ್ಡಿಗೆ ಹಿಂಭಾಗದಿಂದ ಮುಂಭಾಗಕ್ಕೆ ಬರೋ ರೀತಿ ನಾನು ತೋಳನ್ನು ಇಟ್ಕೊಳ್ತೀನಿ. ಸೊ ಅದಾದಮೇಲೆ ನೀಟಾಗಿ ಬ್ಲೌಸ್ ಪೀಸ್ ಏನಿದೆ ಅದನ್ನು ನೀಟಾಗಿ ಇಳ್ಕೊಂಡು ಆ ತೋಳುಗಳನ್ನ ಕಡ್ಡಿಗೆ ಸೇರೋ ಹಾಗೆ ನೀಟಾಗಿ ಹೊಲಿದಿಟ್ಕೊಳ್ಬೇಕು. ಇಲ್ಲಿ ನಾವು ಸ್ಯಾರಿ ಕಲರ್ ಏನಿದೆಯಲ್ಲ ಅದೇ ಥ್ರೆಡನ್ನೇ ಯೂಸ್ ಮಾಡಿದ್ರೂ ನಡೆಯುತ್ತೆ. ಇಲ್ಲಿ ನಾನು ಕಾಟನ್ ಥ್ರೆಡನ್ನು ಯೂಸ್ ಮಾಡಿದ್ದೀನಿ. ಮತ್ತು ಗ್ರಂಥಿಗೆ ಅಂಗಡಿಗಳಲ್ಲಿ ಸ್ವಲ್ಪ ಗಟ್ಟಿ ದಾರ ಕೂಡ ಸಿಗುತ್ತೆ, ಅದನ್ನು ಕೂಡ ಹಾಕಿ ಸ್ಟಿಚ್ ಮಾಡ್ಕೊಳ್ಬೋದು. ಅದರಿಂದ ತೋಳುಗಳು ಏನು ನಾವು ಹಾಕಿರ್ತೀವಿ ಅದು ಕರೆಕ್ಟ್ ಪ್ಲೇಸಲ್ಲಿ ಇರುತ್ತೆ, ಅಳ್ಳಾಡೋದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಕಟ್ಟಿ ಸೆಕ್ಯೂರ್ ಮಾಡಿಕೊಂಡು ನೆಕ್ಸ್ಟು ಬ್ಲೌಸ್ ಶೇಪಾಗಿ ಬರಬೇಕಲ್ವ, ಹಾಗಾಗಿ ಕೆಳಗಡೆ ಇರೋವಂಥ ಬಟ್ಟೆನ ನಾನು ಕೆಳಗಡೆ ಸ್ವಲ್ಪ ಶೇಪ್ ಬರೋ ಥರ ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಇನ್ನು ಮೇಲೆ ಎಕ್ಸ್ಟ್ರಾ ಬಟ್ಟೆಗಳೇನಿದೆಯಲ್ಲ ಅದನ್ನೆಲ್ಲ ಒಂದು ಕಡೆ ಎಳ್ಕೊಂಡು ಅದನ್ನು ಕೂಡ ಒಂದು ಪಿನ್ ಹಾಕಿ ಸೆಕ್ಯೂರ್ ಮಾಡಿಕೊಂಡ್ರೆ ಅಪ್ಪರ್ ಪಾರ್ಟ್ ಕೂಡ ರೆಡಿ ಆಗುತ್ತೆ. ಅದಾದಮೇಲೆ ಒಂದು ಟೇಬಲ್ ಮೇಲೆ ಸ್ವಲ್ಪ ಉದ್ದ ಇರೋವಂಥ ಪೀಠನ ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ಒಂದೇ ಕಳಶ ಅಥವಾ ಒಂದೇ ಬಿಂದಿಗೆ ಇಡೋದ್ರಿಂದ ಸ್ವಲ್ಪ ಎತ್ತರಕ್ಕಿರೋವಂಥ ಪೀಠನ ಇಟ್ಕೊಂಡ್ರೆ ಒಳ್ಳೆಯದು.
ಅದಾದಮೇಲೆ ಅಪ್ಪರ್ ಪಾರ್ಟ್ ಏನು ರೆಡಿ ಮಾಡಿದ್ವಿ ಅದನ್ನು ಪೀಠದ ಮೇಲೆ ಇಟ್ಬಿಟ್ಟು ಸೊ ನಾವೇನು ನೆರಿಗೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಸೀರೆನ ಅದು ಕಳಸದ ಸುತ್ತ ಬರೋ ಥರ ಈ ರೀತಿ ನೆರಿಗೆಗಳನ್ನ ಹಾಕ್ಕೊಳ್ಬೇಕಾಗುತ್ತೆ. ಹಿಂದೆಯಿಂದ ಕಳಸ ಸುತ್ತ ಎರಡೂ ಸೈಡ್ ನೆರಿಗೆ ಬರಬೇಕು. ಅದಾದಮೇಲೆ ಎರಡೂ ಸೈಡನ್ನು ಈಕ್ವಲ್ ಮಾಡ್ಕೊಳ್ತಾ ಇದ್ದೀನಿ, ಏಕೆಂದರೆ ಕರೆಕ್ಟಾಗಿ ಈಕ್ವಲ್ ಆಗಿದ್ದರೆ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ. ಒಂದು ಮೇಲೆ ಒಂದು ಕೆಳಗೆ ಆದರೆ ಅಷ್ಟು ನೀಟಾಗಿ ಬರೋದಿಲ್ಲ. ಸೊ ಫಸ್ಟಿಗೆ ಒಂದು ಸಮಕ್ಕೆ ಜೋಡಿಸ್ಕೊಂಡು ಅದನ್ನೆಲ್ಲ ಸೇರಿಸಿ ನೆರಿಗೆನ ಸ್ವಲ್ಪ ಒಂದು ದೊಡ್ಡ ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಕಾಲುಗಳನ್ನ ಜೋಡಿಸ್ಕೊಳ್ಳೋದು. ವಿಡಿಯೋದಲ್ಲಿ ಯಾವ ರೀತಿ ನಾನು ತೋರಿಸಿದ್ದೀನಲ್ಲ ಸೇಮ್ ಅದೇ ರೀತಿ ಕಾಲುಗಳನ್ನ ಜೋಡಿಸ್ಕೊಳ್ತೀನಿ. ಲೆಫ್ಟ್ ಸೈಡಲ್ಲಿ ಏನು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ ಅದರಿಂದ ನಾನು ಒಂದು ಕಾಲನ್ನು ಫಿಕ್ಸ್ ಮಾಡಿಕೊಂಡು ಇನ್ನೊಂದು ಸೈಡ್ ಏನು ಎಡ್ಜ್ ಇರುತ್ತೆ ಅದರಿಂದ ಇನ್ನೊಂದು ಕಾಲನ್ನು ಎಡ್ಜಿಗೆ ಪಿನ್ ಹಾಕಿ ಸೆಕ್ಯೂರ್ನ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಪಾದಗಳನ್ನ ಜೋಡಿಸ್ಬೇಕಾದ್ರೂ ಅಷ್ಟೇ ಎರಡೂ ಸೈಡ್ ನೆರಿಗೆ ಏನಿದೆ ಅದನ್ನು ಒಂದು 4ರಿಂದ 5 ನೆರಿಗೆ ಸ್ವಲ್ಪ ಲೂಸ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಸೊ ನೆರಿಗೆ ಹೇಗಿದೆ ಹಾಗೆ ನಾವು ಕಾಲನ್ನ ಫಿಕ್ಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ನೆರಿಗೆ ಟೈಟ್ ಆ ಥರ ಅನಿಸುತ್ತೆ. ಹಾಗಾಗಿ ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಒಂದು 3 ನೆರಿಗೆನ ಪೂರ್ತಿ ಓಪನ್ ಮಾಡಿ ಪಾದಗಳಿಗೆ ಅದನ್ನು ಜೋಡಿಸ್ಕೊಂಡು ಅಪ್ ಟು ನೀವರೆಗೂ ನಾನು ಇಲ್ಲಿ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಅದರಿಂದ ಅದು ನೀಟಾಗಿ ಅದೇ ಶೇಪಲ್ಲೇ ಇರುತ್ತೆ. ಅದಾದಮೇಲೆ ಇನ್ನು ಉಳಿದಿರುವಂಥ ಪ್ಲೀಟ್ಸ್ ಏನಿದೆಲ್ಲ ಅದನ್ನೆಲ್ಲ ನೀಟಾಗಿ ಈವನಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ನೀವು ಬೇಕಿದ್ದರೆ ಪದ್ಮಾಸನ ರೀತಿಯಲ್ಲಿ ಬೇಕಾದರೂ ಇಟ್ಕೊಳ್ಬೋದು, ಅಥವಾ ಒಂದು ಪಾದ ಮೇಲೆ ಒಂದು ಪಾದ ಕೆಳಗೆ ಆ ಥರ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ದೇವಿ ಪಾದಗಳನ್ನ ಜೋಡಿಸ್ಕೊಳ್ಬೋದು. ಇದಿಷ್ಟು ಆದಮೇಲೆ ನಾನು ಉಳಿದಿರೋವಂಥ ಸೆರಗು ಪಾರ್ಟ್ ಏನಿದೆ ಅದನ್ನು ನಾರ್ಮಲಾಗಿ ನಾವು ಸೀರೆ ಉಡುವಾಗ ಯಾವ ರೀತಿ ಮುಂದೆಯಿಂದ ಹಾಕ್ಕೊಳ್ತೀವಿ ಸೊ ಅದೇ ರೀತಿ ನಾನು ಕೂಡ ಹಾಕಿ ಮೊದಲಿಗೆ ಡಾಬ್ ಹಾಕಿ ಅದನ್ನು ಸೆಕ್ಯೂರ್ ಮಾಡ್ತಾಯಿದ್ದೀನಿ. ಡಾಬ್ ಹಾಕೋದ್ರಿಂದ ನೆರಿಗೆ ಸೆರಗಿನ ಏನು ನೆರಿಗೆಗಳಿರುತ್ತೆ ಅದನ್ನು ನೀಟಾಗಿ ನಾವು ಜೋಡಿಸ್ಕೊಳ್ಬೋದು. ಇದಿಷ್ಟು ಆದಮೇಲೆ ನಾನು ಪಾದಗಳನ್ನ ಪದ್ಮಾಸನ ರೀತಿಯಲ್ಲಿ ಇಟ್ಟು ಉಳಿದಿರೋವಂಥ ನೆರಿಗೆಗಳನ್ನ ಈವನ್ನಾಗಿ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸೆರಗು ಪಾಟ್ ಏನಿದೆ ಅದು ಉಳಿದಿರೋವಂಥ ಸೆರಗನ್ನು ದೇವಿಯ ಎಡಗೈ ಮೇಲೆ ಹಾಕಿದ್ದೀನಿ. ಇಂದಿಷ್ಟು ಆದಮೇಲೆ ದೇವಿಗೆ ಹಾಕುವಂಥ ಒಡವೆಗಳನ್ನೆಲ್ಲ ಹಾಕಿ ಹೂವಿನ ಅಲಂಕಾರ ಕೂಡ ಮಾಡಿಕೊಂಡು ದೇವರ ಮುಖವಾಡ ಕೂಡ ನಾವು ಹಾಕ್ಕೊಳ್ಬೋದು. ಈ ರೀತಿಯಾಗಿ ದೇವರಿಗೆ ಒಂದು ಬಿಂದಿಗೆ ಅಥವಾ ಕಳಶನ ಉಪಯೋಗಿಸಿ ಸೀರೆ ಕೂಡ ಉಡಿಸ್ಬೋದು ಅಂಥೇಳಿ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಅಥವಾ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.